ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಗಲೇ ಸ್ಟಾಟಿಸ್ಟಿಕ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋ ಇದು. They are given question like this: if there are three observations 15, 20, 25, then the sum of deviation of the observation from their arithmetic mean is ಅಂತ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಮೀನ್ ಮತ್ತೆ ಮೀನ್ ಏನಿದೆ ಎರಡು ಒಂದೇ. ಅರ್ಥಮೆಟಿಕ್ ಮೀನ್ ಅಂದ್ರೆ ಗೊತ್ತಿದೆ ಅಲ್ವಾ. ಫಸ್ಟ್ ನಾವು 15, 20, 25 ಏನ್ ಕೊಟ್ಟಿದ್ದಾರೆ ಅದಕ್ಕೆ ಮೀನ್ ಅನ್ನು ಐಡೆಂಟಿಫೈ ಮಾಡೋಣ. mean we represent that one in the form of x bar. Now we need to add those three numbers and ಎಷ್ಟು ನಂಬರ್ಸ್ ಇದೆ ಅಷ್ಟನ್ನ ಡಿವೈಡ್ 1 2 3 ನಂಬರ್ ಇದೆ, ಸೊ 3 ಇಂದ ಡಿವೈಡ್ ಮಾಡಿ. ಸೊ ನೀವು ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 20, 25, 45, 50, 60 ಬರುತ್ತೆ. 60 by 3 ಅಂತಂದ್ರೆ ಯು ಆರ್ ಗೆಟಿಂಗ್ ಮೀನ್ ಎಷ್ಟು ಬರುತ್ತೆ? x bar is equal to 20 ಬರುತ್ತೆ. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ಹಿಯರ್, ದೆನ್ ದ ಸಮ್ ಆಫ್ ಡಿವಿಯೇಷನ್ ಅನ್ನ ಅವರು ಕೇಳಿದ್ದಾರೆ. ಸಮ್ ಆಫ್ ಡಿವಿಯೇಷನ್ ಅಂತ ಹೇಳಿದ್ರೆ ಫಸ್ಟ್ ಅವ್ರು ಕೊಟ್ಟಿರೋದನ್ನ ನಾನು ಟೇಬಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ x ಮೈನಸ್ ಎಕ್ಸ್ ಬಾರ್ ಅಂತ ಹಾಕೊಳ್ಳೋಣ. ಸಮ್ ಆಫ್ ಡಿವಿಯೇಷನ್ ಮೀನ್ಸ್ ಇಲ್ಲಿ 15 ಇದೆ, 20, 25 ಅಂತ ಇದೆ ಅನ್ಕೊಳ್ಳಿ. ಓಕೆ, ಈಗ ಎಕ್ಸ್ ವ್ಯಾಲ್ಯೂನ ಈ 20 ಎಕ್ಸ್ ಬಾರ್ ಇಂದ ನಾನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಟ್ ಬರ್ದಿರೋದನ್ನ ಬರೀರಿ. 15 ಮೈನಸ್ 20 ಅಂದ್ರೆ ಏನಾಗುತ್ತೆ? -5. 20 minus 20 ನಿಮಗೆ ಡೌಟ್ ಆಗುತ್ತೆ ಅಂದ್ರೆ ಐ ವಿಲ್ ರೈಟ್ ದಟ್ ಒನ್. 15 minus 20 is equal to -5. 20 minus 20 is equal to 0, and 25 minus 20 is equal to +5. If you are adding sum ಕೇಳಿದಾನೆ, sum of deviation, we call this is a deviation. Sum of deviation ಅಂದ್ರೆ we need to add these three value, you are getting 0. Answer ಏನು ಈ ಕ್ವೆಶ್ಚನ್ ಗೆ? 0 ಬರುತ್ತೆ. ಓಕೆ, note down. Okay, next question. What is the median? Write down the question. What is the median for the following observation? They are asking to find out median ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸಮ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. they are asking to find out median. they are given like this: 5, 8, 6, 9, 11, 14 ಅಂತ ಕೊಟ್ಟಿದ್ದಾರೆ. 5, 8, 6, 9, 11, 14 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯಾವಾಗ್ಲೂ ನಾವು ಮೀಡಿಯನ್ ಏನಾದ್ರೂ ಕೇಳಿದ್ರೆ ನಾವು ಮಾಡಬೇಕಾಗಿರೋದು, ಸೊ ಇಲ್ಲಿ ಬರೀ ಮೀಡಿಯನ್ ಬೇಡ, ನಾವು ಇಷ್ಟನ್ನು ಕಂಡುಹಿಡಿಯೋಣ. ಮೀನು ಏನಾಗುತ್ತೆ ಅಂತಾನು ಫೈಂಡ್ ಔಟ್ ಮಾಡೋಣ. ಮೀಡಿಯನ್ ಫಸ್ಟ್ ಮೀಡಿಯನ್ ಅನ್ನ ನೋಡ್ತೀನಿ. ಮೀಡಿಯನ್ ಅಂದ್ರೆ ಕೊಟ್ಟಿರೋ ನಂಬರ್ ಅನ್ನ ನಾವು ಯಾವಾಗ್ಲೂ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಓಕೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾನು ಬರೆಯೋದಕ್ಕೆ ಹೋಗ್ತೀನಿ ಅಂದ್ರೆ ಫಸ್ಟ್ ನಂಬರ್ 5 ಇರುತ್ತೆ, ಸೆಕೆಂಡ್ ನಂಬರ್ 6, 8, 9, 11, 14. ಓಕೆ, ಯಾವಾಗ್ಲೂ ಮೀಡಿಯನ್ ಅನ್ನ ಕೇಳ್ತಾನೆ ಅಂದ್ರೆ ನಂಬರ್ಸ್ ನ ಯು ಶುಡ್ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್. ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ಈಗ ನೀವು ಇನ್ ಬಿಟ್ವೀನ್ ಅಲ್ಲಿ ಬರುವಂತ ನಂಬರ್ಸ್, ಈ ಕಡೆನೂ 2 ನಂಬರ್ಸ್ ಇದೆ, ಈ ಕಡೆನೂ 2 ನಂಬರ್ಸ್ ಇದೆ ಅಲ್ವಾ. ಸೊ ಆ 2 ನಂಬರ್ಸ್ ನ ಬಿಟ್ಟು ಇನ್ ಬಿಟ್ವೀನ್ ಅಲ್ಲಿ ಏನ್ ಬರುತ್ತೆ ಆ 2 ನಂಬರ್ ನ 2 ಬಂದ್ರೆ 2 ಆಡ್ ಮಾಡಿ by 2 ಮಾಡಬೇಕು. ಓನ್ಲಿ 1 ಬಂದ್ರೆ ದಟ್ ಒನ್ ಇಸ್ ದ ಮೀಡಿಯನ್. ಓಕೆ, ಇಲ್ಲಿ 8 ಮತ್ತೆ 9 2 ನಂಬರ್ಸ್ ಬಂದಿದೆ. ಯು ಶುಡ್ ಆಡ್ ದಟ್ ಒನ್ ಅಂಡ್ ಡಿವೈಡೆಡ್ by 2. 8 plus 9 ಅನ್ನ ಮಾಡಿದ್ರೆ ವಾಟ್ ಯು ಆರ್ ಗೆಟಿಂಗ್? 17 by 2 ಬರುತ್ತೆ. 17 by 2 ಅಲ್ವಾ? 17 by 2. 1 second, sorry, this is 4 I think. Wait a minute, made a mistake here. They are given 4 ಕೊಟ್ಟಿದ್ದಾನೆ, so 4 ಫಸ್ಟ್ ಬರುತ್ತೆ. 14 ಅಂತ ಬರ್ಕೊಂಡಿದೆ. 4, 5, 6, 8, 9, 11. ಸೊ ಇನ್ ಬಿಟ್ವೀನ್ ಅಲ್ಲಿ ಬರುವಂತ ನಂಬರ್ ಏನು? 6 plus 8 by 2, then 14. 14 by 2 ಮಾಡಿದ್ರೆ ಏನು ಬರುತ್ತೆ? 7. ಸೊ ಮೀಡಿಯನ್ ಆಫ್ ದ ಗಿವನ್ ನಂಬರ್ ಇಸ್ ಏನಾಗುತ್ತೆ? 7 ಆಗುತ್ತೆ. ಮೀಡಿಯನ್ ಆಫ್ ದ ಗಿವನ್ ನಂಬರ್ ಏನಾಗುತ್ತೆ? 7 ಆಗುತ್ತೆ. ನೆಕ್ಸ್ಟ್ ವಾಟ್ ದೇ ಆರ್ ಆಸ್ಕಿಂಗ್ ಟು, ಇದಕ್ಕೆ ನಾವು ಮೀನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ನಿಮಗೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋದು ಮೀನ್ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ, ಅಥವಾ ಮೀಡಿಯನ್ ಹೇಳ್ತಾರೆ, ಅಥವಾ ಮೋಡ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಮೀಡಿಯನ್ ಹೇಗೆ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿರೋ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡಿ ಮಿಡಲ್ ಅಲ್ಲಿ ಬರುವಂತ ನಂಬರ್ಸ್ ಗೆ ಮೀಡಿಯನ್. ಫಾರ್ ಎಕ್ಸಾಂಪಲ್ ಇಲ್ಲಿ 11 ಇಲ್ಲ ಅಂತ ಹೇಳಿದ್ರೆ ಟೋಟಲ್ 5 ನಂಬರ್ಸ್ ಇರುತ್ತೆ. ಮಿಡಲ್ ಒನ್ ಅಲ್ಲಿ ಯಾವ್ದು ಬರುತ್ತೆ? 6 ಇರುತ್ತೆ. ಸೊ ದಟ್ ಒನ್ ಇಸ್ ದ ಮೀಡಿಯನ್. ಬಟ್ ನಮ್ಗೆ ಇಲ್ಲಿ 2 ನಂಬರ್ಸ್ ಬರ್ತಾ ಇರೋದ್ರಿಂದ ಅದೆರಡನ್ನ ಆಡ್ ಮಾಡಿ by 2 ಮಾಡ್ತೀವಿ, ಮೀಡಿಯನ್ ಕಂಡು ಹಿಡಿತೀವಿ.
ಸೊ ನೆಕ್ಸ್ಟ್ ಒನ್ ಮೀನ್ ಅನ್ನ ಹೇಗ್ ಮಾಡ್ತೀವಿ ಅಂದ್ರೆ ಏನೆಲ್ಲ ನಂಬರ್ಸ್ ಕೊಟ್ಟಿದ್ದಾನೆ ಅದಷ್ಟು ಆಡ್ ಅಪ್ ಮಾಡ್ತೀರಾ 5 8 plus 6 plus 9 plus 11 plus 4 ಬೈ ಟೋಟಲ್ ಎಷ್ಟು ನಂಬರ್ ಇದೆ 1 2 3 4 5 6 ಇದೆ ಸೊ 6 ಇಂದ ಅದನ್ನ ಡಿವೈಡ್ ಮಾಡ್ಬೇಕು ಸೊ ಆಡ್ ಮಾಡಿ ಈಗ 6 plus 4 ಎಷ್ಟಾಯ್ತು 10 ಆಯ್ತು 21 21 30 38 38 33 ಆಯ್ತಲ್ವಾ 33 by 6 ಈಗ ಇದನ್ನ ಡಿವೈಡ್ ಮಾಡಿ 3 1s 3 1s ಇದು 3 2s ಆಯ್ತಲ್ವಾ ಸೊ ಆನ್ಸರ್ ಏನ್ ಬರುತ್ತೆ ಈಗ ನಿಮ್ಗೆ ಇದಕ್ಕೆ ಮೀನ್ ಇಸ್ ಈಕ್ವಲ್ ಟು 11 by 2 ಸೊ ಪಾಯಿಂಟ್ ಸಮಥಿಂಗ್ ಅಲ್ಲಿ ಬೇಕಾದ್ರೂ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೇಗೆ ಬರೀತೀರಾ ಇದನ್ನ 5.5 ಆಗುತ್ತೆ 5.5 ಏನಾಗುತ್ತೆ ನಿಮ್ಗೆ ಮೀನ್ ಆವರೇಜ್ ಮೀನ್ ಇನ್ ದ ಸೆನ್ಸ್ ಆವರೇಜ್ ಆಫ್ ಅ ನಂಬರ್ಸ್ ಮೀನ್ ಅಂದ್ರೆ ಏನು ಆವರೇಜ್ ಏನ್ ಕಂಡುಹಿಡಿತೀರಾ ನೀವು ಕ್ಯೂಟಿಲ್ ಏನ್ ಓದಿರ್ತೀರಾ ಆವರೇಜ್ ಸೇಮ್ ಪ್ರೊಸೀಜರ್ ಆವರೇಜ್ ಏನ್ ಕಂಡುಹಿಡಿತೀರಾ ದಟ್ ಒನ್ ಇಸ್ ದ ಮೀನ್ ಸೊ ವಾಟ್ ಅಬೌಟ್ ಮೋಡ್ ಅಂದ್ರೆ ಏನು ನಾನು ಎಲ್ಲಾನು ಒಂದೇ ಕ್ವೆಶ್ಚನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನೀಟಾಗಿ ಕೇಳಿ ಮೀನ್ ಆಯ್ತು ಮೀಡಿಯನ್ ಆಯ್ತು ಮೋಡ್ ಕೇಳ್ತಿದ್ದಾನೆ ನೆಕ್ಸ್ಟ್ ಮೋಡ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಒಂದಷ್ಟು ನಂಬರ್ಸ್ ನ ತಗೊಳ್ತೀನಿ 2 3 4 8 11 2 5 3 3 9 ಅಂತ ತಗೊಂಡಿದ್ದೀನಿ ಓಕೆ ಮೀನ್ ಗೊತ್ತಾಗಿದೆ ಮೀಡಿಯನ್ ಗೊತ್ತಾಗಿದೆ ವಾಟ್ ಈಸ್ ದ ಮೋಡ್ ಅಂದ್ರೆ ಹೈಯೆಸ್ಟ್ ನಂಬರ್ ಅಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ ಕೊಟ್ಟಿರುವಂತ ನಂಬರ್ಸ್ ಅಲ್ಲಿ ಯಾವ ನಂಬರು ಜಾಸ್ತಿ ಟೈಮ್ ಅಲ್ಲಿ ರಿಪೀಟ್ ಆಗಿರುತ್ತೆ ಆ ನಂಬರ್ ಅನ್ನ ನಾವೇನಂತ ಕರಿತೀವಿ ಮೋಡ್ ಅಂತ ಕರಿತೀವಿ ಮೋಡ್ ಅಲ್ಲಿ ನೋಡಿ 2 2 ಸಲ ರಿಪೀಟ್ ಆಗಿದೆ ಓಕೆ ನೆಕ್ಸ್ಟ್ ಇಲ್ಲಿ 3 ನೋಡಿ ಇಲ್ಲೊಂದಿದೆ ಹೈಯೆಸ್ಟ್ ನಂಬರ್ ಅಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ 3 ದಟ್ ಒನ್ ಇಸ್ ದ ಮೋಡ್ ದಟ್ಸ್ ಇಟ್ ದಟ್ ಒನ್ ಇಸ್ ದ ಮೋಡ್ ಗೊತ್ತಾಗಿದೆ ಮೀಡಿಯನ್ ಗೊತ್ತಾಗಿದೆ ಮೀನ್ ಇದಿಷ್ಟರಲ್ಲಿ ಒಂದು ಕ್ವೆಶ್ಚನ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಓಕೆ ಯಾ ಇದೇ ಕ್ವೆಶ್ಚನ್ ಅಲ್ಲಿ ನಾನು ನೆಕ್ಸ್ಟ್ ಸೇಮ್ ತಗೊಳ್ಳಿ ಇದೇ ಪ್ರಾಬ್ಲಮ್ ಅನ್ನ ಕನ್ಸಿಡರ್ ಮಾಡಿ 2 3 4 8 11 2 5 3 3 9 ಅಂತಾನೆ ಇದೆ ಅಲ್ವಾ ಸೊ ನಾನು ಇದಕ್ಕೆ ರೇಂಜ್ ನ ಐಡೆಂಟಿಫೈ ಮಾಡಬೇಕು ವಾಟ್ ಈಸ್ ರೇಂಜ್ highest number minus lowest number, that one is the range. Highest number minus lowest number. Which one is the highest number in this numbers? 11 highest ಇದೆ ಅಲ್ವಾ ಅಂದ್ರಪ್ಪ 11 highest, that one is 11 minus lowest number ಏನಿದೆ ನೀವು ನೋಡಿದಾಗ ಇಲ್ಲಿ 2 ಇದೆ ಸೊ 11 minus 2 ಮಾಡಿದ್ರೆ ಏನು ಬರುತ್ತೆ 9. then range of the given numbers ಏನಾಗುತ್ತೆ ನಿಮಗೆ 9 ಆಗುತ್ತೆ. ರೇಂಜ್ ಆಫ್ ದ ಗಿವನ್ ನಂಬರ್ಸ್ ಏನಾಗುತ್ತೆ 9. ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಇದಿಷ್ಟರಲ್ಲೇ ನಿಮಗೆ ಕ್ವೆಶ್ಚನ್ಸ್ ಅನ್ನ ಕೇಳ್ತಾನೆ. ಓಕೆ ಯಾ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನಾನು ಜಸ್ಟ್ ಈಗ ಕಾನ್ಸೆಪ್ಟ್ ಅನ್ನ ಒಂದೇ ಒಂದು ಪ್ರಾಬ್ಲಮ್ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ರೇಂಜ್ ಗೊತ್ತು, ಮೀನ್, ಮೀಡಿಯನ್, ಮೋಡ್. ಯಾ ನೆಕ್ಸ್ಟ್ ಒನ್. They are asking to find out here what is the modal value for the numbers. They are given numbers like this: 5, 8, 6, 4, 10, 15, 18, 10 anta kottidare. They are asking to find out here modal number andru same, mode andru same. Modal andru same, mode andru kuda same. They are asking to find out here modal number. ಯಾವ ನಂಬರ್ ರಿಪೀಟ್ ಆಗಿದೆ ನಿಮ್ಗೆ ನೋಡಿದ ತಕ್ಷಣನೇ ಗೊತ್ತಾಗಿದೆ. 10 2 ಟೈಮ್ಸ್ ರಿಪೀಟ್ ಆಗಿದೆ, ಯಾವುದೇ ನಂಬರ್ ಕೂಡ ರಿಪೀಟ್ ಆಗಿಲ್ಲ. ಸೊ ಮೋಡಲ್ ನಂಬರ್ ಅಥವಾ ಮೋಡ್ ನಂಬರ್ ಏನಾಯ್ತು 10 ಆಯ್ತು. ಮೋಡ್ ನಂಬರ್ ಏನಾಗಿದೆ ಇಲ್ಲಿ ನಿಮಗೆ 10 ಆಗಿದೆ. ಓಕೆ ಯಾ ನೆಕ್ಸ್ಟ್ ಪ್ರಾಬ್ಲಮ್. Next question. If a variable assumes the values 1, 2, 3, etc. 5 with frequency as 1, 2, etc. 5, then what is the arithmetic mean? They are asking like this. What is the arithmetic mean? So values na kottidane and also they are given frequency kuda kottidane. So now ಕಂಡುಹಿಡಿಯಬೇಕಾಗಿರೋದು arithmetic mean ಅನ್ನು ಐಡೆಂಟಿಫೈ ಮಾಡಬೇಕು. So values na I am consider x,
ಫ್ರೀಕ್ವೆನ್ಸಿನ ಎಫ್ ಅಂತ ಕನ್ಸಿಡರ್ ಮಾಡೋಣ. ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾನೆ ಆ ವ್ಯಾಲ್ಯೂಸ್ ಅನ್ನ ಬರ್ಕೊಳ್ತಾ ಇದೀನಿ. 1 2 3 4 5. ಫ್ರೀಕ್ವೆನ್ಸಿನೂ ಸೇಮ್ ಕೊಟ್ಟಿದ್ದಾನೆ. 1 2 3 4 5 ಕೊಟ್ಟಿದ್ದಾನೆ. ಸೊ ಅರ್ಥಮೆಟಿಕ್ ಮೀನ್ ಅನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಅದಕ್ಕೆ ಫಾರ್ಮುಲಾ ಏನಂದ್ರೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್. ಇದು ಅರ್ಥಮೆಟಿಕ್ ಮೀನ್ ಆಗುತ್ತೆ. ಓಕೆ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್ ಆಗುತ್ತೆ. ಸೊ ಇಲ್ಲಿ ನೀವು ಇದ್ರದ್ದು ಇಷ್ಟನ್ನು ಆಡ್ ಮಾಡಬೇಕು. ಎಕ್ಸ್ ಎಫ್ ಏನ್ ಬರುತ್ತೆ ಅಂಡ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್ ಎಫ್ ಆಫ್ ಎಕ್ಸ್. ಸೊ ಎಫ್ ಇಂಟು ಎಕ್ಸ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಎಫ್ ಆಫ್ ಎಕ್ಸ್ ಹಿಯರ್ 1 into 1 1 2 2s are 4 3 3s are 9 4 4s are 16 5 5s are 25. Yeah, now you need to add f ಮತ್ತೆ f of x ಲೈನ್ ಅಲ್ಲಿ ಏನಿದೆ ಅದಷ್ಟನ್ನು ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಆಡ್ ಮಾಡಿದ್ರೆ ಏನು ಬರುತ್ತೆ, f 15 ಬರುತ್ತೆ, f of x ಎಷ್ಟು ಬರುತ್ತೆ ನಿಮಗೆ 55 ಬರುತ್ತೆ. 15 ಮತ್ತೆ 55 ಬರುತ್ತೆ. ಸೊ ಡೈರೆಕ್ಟ್ ಆಗಿ ಈಗ ನೀವು ಸಮೇಷನ್ ಆಫ್ ಎಫ್ ಮತ್ತೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಈ ಈಕ್ವೇಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಎಷ್ಟು ಬಂದಿದೆ 55, ಸಮೇಷನ್ ಆಫ್ ಎಫ್ ಎಷ್ಟು ಬಂದಿದೆ 15 ಬಂದಿದೆ ಅಲ್ವಾ. ಯಾ, ಈಗ ಇದನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ 11s are 3s. ಸೊ ಅರ್ಥಮೆಟಿಕ್ ಮೀನ್ ಏನಾಯ್ತು ಇಲ್ಲಿ ನಿಮ್ಗೆ 11/3. ಅರ್ಥಮೆಟಿಕ್ ಮೀನ್ ಏನಾಯ್ತು 11/3. ಯಾ, ಈ ರೀತಿ ಕ್ವೆಶ್ಚನ್ ಕೊಟ್ಟಾಗ ಮೀನ್ಗೆ ಇನ್ನೊಂದು ಫಾರ್ಮುಲಾ ಈ ಫಾರ್ಮುಲಾ ಬರುತ್ತೆ. ಮೀನ್ಗೆ ಇನ್ನೊಂದು ಫಾರ್ಮುಲಾ ಒಂದೊಂದ್ಸಲ ಇದನ್ನ ಎಕ್ಸ್ ಐ ಎಫ್ ಐ ಇದನ್ನ ಈ ತರನು ರೆಪ್ರೆಸೆಂಟ್ ಮಾಡಿರ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಸೊ ದೇ ಆರ್ ಆಲ್ಸೋ ರೆಪ್ರೆಸೆಂಟ್ ಲೈಕ್ ದಿಸ್. ಎಫ್ ಎಕ್ಸ್ ಐ ಅಂದ್ರೆ ಫಸ್ಟ್ ಒನ್ x1, ಸೆಕೆಂಡ್ ಒನ್ x2, ಥರ್ಡ್ ಒನ್ x3 ಈ ರೀತಿ ಕೂಡ ರೆಪ್ರೆಸೆಂಟ್ ಮಾಡಿರ್ತಾರೆ. ಓಕೆ, ಯಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಒನ್ ನೋಡೋಣ. Next question. Write down the question. Find the mean of 25 numbers. Find the mean of 25 numbers if the mean of 15 of them is 18 and the mean of the remaining numbers is 13. They are given like this. ಈ ರೀತಿ ಕ್ವೆಶ್ಚನ್ ನಿಮಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿದಾನೆ. ಜಸ್ಟ್ ಕಾನ್ಸಂಟ್ರೇಟ್. ಫೈಂಡ್ ದ ಮೀನ್ ಆಫ್ 25 ನಂಬರ್ಸ್. 25 ನಂಬರ್ಸ್ ಟು ಮೀನ್ ನ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದಾನೆ. ಅಂಡ್ ವಾಟ್ ದೇ ಆರ್ ಗಿವನ್, ಇಫ್ ದ ಮೀನ್ ಆಫ್ 15 ಆಫ್ ದೆಮ್ ಇಸ್ 18 ಅಂಡ್ ದ ರಿಮೈನಿಂಗ್ ನಂಬರ್ ಇಸ್ 13. ಫಸ್ಟ್ 15 ನಂಬರ್ದು ಮೀನು 18 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ರಿಮೈನಿಂಗ್ ಇರೋದನ್ನ ಮೀನು 13 ಅಂತ ಕೊಟ್ಟಿದ್ದಾನೆ. ನಾನು ಮೀನ್ ಅಂದ್ರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ 1 2 3 ಇದೆ, ಇದನ್ನ ಮೀನ್ ಅಂದ್ರೆ ಇದಿಷ್ಟನ್ನು ಆಡ್ ಮಾಡಿ ಎಷ್ಟು ನಂಬರ್ಸ್ ಇದೆ ಅದರಿಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ, ದಟ್ ಒನ್ ಇಸ್ ಮೀನ್ ಅಂತ ಹೇಳಿದ್ದೀನಲ್ವಾ. ಸೊ ಅದೇ ಕಾನ್ಸೆಪ್ಟ್ ನ ಇಟ್ಕೊಂಡು ಈಗ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಯಾ, ಹೇಗ್ ಸಾಲ್ವ್ ಮಾಡ್ತೀರಾ? ಫೈಂಡ್ ದ ಮೀನ್ ಆಫ್ 25 ನಂಬರ್ಸ್ ಅಂತ ಇದೆ. ಫಸ್ಟ್ 15 ನಂಬರ್ಸ್ ಅಂತ ಏನಿದೆ ಅದನ್ನ ನಾನು x1 x2 ಪ್ಲಸ್ ಎಕ್ಸೆಟ್ರಾ x15 ಟೋಟಲ್ 15 ಇದೆಯಾ? ಸೊ ಎಷ್ಟಿದೆ ಟೋಟಲ್ 15 ನಂಬರ್ಸ್ ಇದೆ. ಇದಿಷ್ಟರದ್ದು ಆವರೇಜ್ ನ ಏನಂತ ಕೊಟ್ಟಿದ್ದಾನೆ, ಮೀನನ್ನ ಏನಂತ ಕೊಟ್ಟಿದ್ದಾನೆ 18 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ x1 ಎಕ್ಸೆಟ್ರಾ ಅಪ್ ಟು x15 18 ಇಂಟು 15 x1 ಪ್ಲಸ್ x2 ಪ್ಲಸ್ ಎಕ್ಸೆಟ್ರಾ x15 18 ಇಂಟು 15 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 270 ಬರುತ್ತೆ. ಇದು ಫಸ್ಟ್ ಪಾರ್ಟ್ ಕೊಟ್ಟಿರೋಂಥದ್ದು. ಓಕೆ, ಯಾ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ದ ಮೀನ್ ಆಫ್ ರಿಮೈನಿಂಗ್ ನಂಬರ್ಸ್. ಟೋಟಲ್ 25 ಇದೆ ಅಂದ್ರೆ ನಾನು ನಿಲ್ಸಿರೋದಲ್ಲಿ ಇಲ್ಲಿ x15 ಗೆ ರಿಮೈನಿಂಗ್ ಏನಿದೆ x16 ಇಂದ ಅಪ್ ಟು x25 ವರೆಗೆ. ಸೊ ಇಲ್ಲೇ 15 ಹೋಗಿದೆ ಅಂದ್ರೆ ಇನ್ನು ಉಳ್ಕೊಂಡಿರೋದು ಎಷ್ಟು 10 ನಂಬರ್ಸ್. ಎಷ್ಟು ಕೊಟ್ಟಿದ್ದಾನೆ 13. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ x16 ಪ್ಲಸ್ ಎಕ್ಸೆಟ್ರಾ ಪ್ಲಸ್ x25 ಇಸ್ ಈಕ್ವಲ್ ಟು 130 ಬರುತ್ತೆ. ಇಸ್ ಈಕ್ವಲ್ ಟು ಏನ್ ಬರುತ್ತೆ 130 ಬರುತ್ತೆ. ನಾವು
ವಿ ನೀಡ್ ಟು ಆಡ್. ಇದನ್ನ ಈಕ್ವೇಶನ್ 1 ಅಂತ ಕರೀರಿ, ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡಿ. ಆಡ್ ಈಕ್ವೇಶನ್ 1 and 2. ಆಡ್ ಈಕ್ವೇಶನ್ 1 and 2. We get, what you are getting? x1 etc. up to x25. ಇಲ್ಲಿ x15 ಇದೆ, 16, 20 up to 25. So 270 plus 130. If you are adding this one, what you are getting? 400 ಬರುತ್ತೆ. If you are adding this one, 400. ಬಟ್ ಅವ್ನು ಏನು ಕೇಳಿದಾನೆ, ಮೀನ್ ಅನ್ನ ಐಡೆಂಟಿಫೈ ಮಾಡಕ್ ಕೇಳಿದಾನೆ. ಸೊ ಮೀನ್ ಬೇಕಾಗಿರೋದ್ರಿಂದ ಇದಿಷ್ಟು ನಂಬರ್ ಅನ್ನ ಓಲ್ಡ್ ಡಿವೈಡೆಡ್ ಬೈ 25, ಇದನ್ನು ಅಷ್ಟೇ ಓಲ್ಡ್ ಡಿವೈಡೆಡ್ ಬೈ 25 ನ ಮಾಡ್ಬೇಕು. 400 by 25 ನ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? Yeah. 16 ಬರುತ್ತೆ ಅಲ್ವಾ? 16 ಟೋಟಲ್ ನಿಮ್ಗೆ 16 ಬರುತ್ತೆ. ಸೊ ಮೀನ್ ಆಫ್ 25 ನಂಬರ್ ಏನಾಗುತ್ತೆ ಹಾಗಾದ್ರೆ 16. ಓಕೆ, ಯಾ, ದಿಸ್ ವೇ ವಿ ಆರ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಇದೇ ತರ ಪ್ರಾಬ್ಲಮ್ಸ್ ಅನ್ನ ನೀವು ನೋಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ.